ಸಿದ್ದರಾಮಯ್ಯ ಅವರು ಒಂದು ಮಾತು ಹೇಳ್ತಾ ಇದ್ದಾರೆ 50 ಕೋಟಿ ಕೊಟ್ಟು ಖರೀದಿ ಮಾಡಿ ನಿಮಗೇನಾದರೂ ಸಂಪರ್ಕ ಮಾಡಿ ನಿಶ್ಚಿತವಾಗಲೂ ಇದು ಪ್ರಕ್ರಿಯೆ ಮಾಡ್ತಾ ಇದ್ದಾರೆ ಬಿ ಜೆ ಪಿಯವರು. ನಾನು ಬಿ ಜೆ ಪಿಯವರು ಎಂದೂ ಅವರು ಸ್ವಂತ ಅಧಿಕಾರಕ್ಕೆ ಬಂದಂಥ ಉದಾಹರಣೆಗಳು ಇಲ್ಲ. 50 ಕೋಟಿ ಎಲ್ಲ ಅವರು ಭ್ರಷ್ಟಾಚಾರದೊಳಗೆ ಭಾಳ ನಿಸ್ಸೀಮರು. ನಿನ್ನೆ ನಾನು ಸಿ ಟಿ ರವಿಯವರು ಮಾತಾಡಿದ್ದಕ್ಕೆ ಕೇಳಿದೆ, ಶಾಸಕರಂದ್ರೇನು ಕುರಿನೋ ಕತ್ತಿನೋ ದನಗಳು ಅಂತಂದು. ಮೊನ್ನೆ ಓದ್ಸತೆ ಸರ್ಕಾರ ಮಾಡಿದ್ರಲ್ಲ, ಅವಾಗೇನು ಕತ್ತಿನ ಕರ್ಕೊಂಡೋಗಿ ಸರ್ಕಾರ ಮಾಡಿದ್ರೆ, ಕುದುರೆನ ಕರ್ಕೊಂಡೋಗಿ ಸರ್ಕಾರ ಮಾಡಿದ್ರು. ಹಾಂ, ಕಾಂಗ್ರೆಸ್ದಾಗಿದ್ದಂಥ ಎಮ್ ಎಲ್ ಎವ್ರನ್ನ ಮತ್ತು ಜನತಾದಳದಾಗಿದ್ದಂಥ ಎಮ್ ಎಲ್ ಎವ್ರನ್ನ ಬಾಂಬೆದಾಗಿಟ್ರಲ್ಲ, ಅವಾಗ ಕತ್ತೆಯಾಗಿದ್ರೆ ಕುದುರೆ ಆಗಿದ್ರು ಅವರು. ಅವಾಗ ನನಗೆ ಸಂಪರ್ಕ ಮಾಡೋಂಥ ಪ್ರಶ್ನೆ ಬರೋಂಗಿಲ್ಲ ಈಗ ಬಿ ಜೆ ಪಿಯವರು. ಅಲ್ಲ, ಇರ್ಬೋದು, ಇದು ಇದೆ ಅಂತ ನಮಗೂ ಅನ್ನಿಸ್ತಾ ಇದೆ. ಯಾಕಂದರೆ ಎಂದೂ ಇವರು ಸ್ವಂತ ಬಲದಿಂದ, ಸ್ವಂತ ಕಾಲಿನಿಂದ, ಸ್ವಂತ ಜನರ ಆಶೀರ್ವಾದದಿಂದ ಇಲ್ಲಿವರೆಗೂ ಸರ್ಕಾರ ಮಾಡಿಲ್ಲ. ಅದಕ್ಕೆ ಅದನ್ನು ಮಾಡಿದರೆ, ಯಾಕಂದರೆ ಒಂದು ಕಡೆ ಈ ದೇಶದ ಪ್ರಧಾನಮಂತ್ರಿಗಳು ಒಂದು ಕಡೆ ಮಾತಾಡ್ತಾರೆ, ಕರ್ನಾಟಕ ರಾಜ್ಯದೊಳಗೆ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ, 700 ಕೋಟಿ ಅಬಕಾರಿ ಇಲಾಖೆಯಿಂದ ಬಂದಿದೆ. ನಾನು ಕೇಳ್ತೀನಿ, ಹೋದ್ಸತಿ ಸರ್ಕಾರ ಮಾಡಿದ್ರಲ್ಲ, 15-16 ಮಂದಿ ಎಮ್ ಎಲ್ ಎನ ಖರೀದಿ ಮಾಡಿದ್ರಲ್ಲ, ಎಲ್ಲಿದ್ದ ಬಂತು ದುಡ್ಡು? ಏನು ಮೋದಿಯವ್ರ ಮನೆಯಿಂದ ತಮ್ಮಂದು ಕೊಟ್ರ? ಏನು ಅಮಿತ್ ಶಾ ಅವ್ರ ಮನೆಯಿಂದ ತಂದು ಕೊಟ್ರ? ಏನು ಯಡಿಯೂರಪ್ಪವ್ರ ಮನೆಯಿಂದ ತಂದು ಕೊಟ್ರ? ಅವಾಗ ಖರೀದಿ ಮಾಡಿದ್ರಲ್ಲ 55 ಕೋಟಿ, ಎಲ್ಲರಿಗೂ ಗೊತ್ತು, ಮಾಧ್ಯಮದೊಳಗೂ ಬಂದಿದೆ, ಯಾರ್ಯಾರಿಗೆ ಎಷ್ಟೆಷ್ಟು ಕೋಟಿ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಸ್ಪೆಷಲ್ ಫ್ಲೈಟು ಬಂದಿದೆ. ಮತ್ತು ಶ್ರೀನಿವಾಸ ಗೌಡ ಕೋಲಾರದೊಳಗೆ 5 ಕೋಟಿ ತಂದು ನನ್ನ ಮನೆಯಲ್ಲೇ ಇಟ್ಟಿದ್ರು ಅಂತ ನೇರವಾಗಿ ಆರೋಪವನ್ನು ಮಾಡಿದ್ದಾರೆ. ಈಗ ಎಲ್ಲಿ ಹೋಗುತ್ತಾ? ಎಷ್ಟು ಭಾರಿ ಸಾಚೆಗಳ ಸಿ ಟಿ ರವಿ, ಆರ್ ಅಶೋಕು, ಭಾಳ ವಿಜೇಂದ್ರ ಅವ್ರು ಮಾತಾಡ್ತಿದ್ದಾರಲ್ಲ. ಈಗ ಹಿಂದಿನ ಸರ್ಕಾರದೊಳಗೆ ಕತ್ತಿ ತೊಗೊಂಡೋಗಿ ಮಾಡಿದ್ರೆ, ಕುದುರೆ ತೊಗೊಂಡೋಗಿ ಮಾಡಿದ್ರು ಸರ್ಕಾರನ. ಅವಾಗ ನಾಚಿಕೆ ಬರಲಿಲ್ಲ ಇವರಿಗೆ. ಅದು ಸರ್ಕಾರ ಬಂದ ತಕ್ಷಣದಿಂದನೂ ಪ್ರಾರಂಭ ಆಗಿದೆ. ಮತ್ತು ಎಲ್ಲ ಕಡೆನೂ ಇವರು ಮತ್ತೊಬ್ಬ ಶಾಸಕರನ್ನು ಖರೀದಿ ಮಾಡಿ ಸರ್ಕಾರವನ್ನು ಮಾಡಿದ್ದಾರೆ. ಸಾಕಷ್ಟು ಉದಾಹರಣೆಗಳು ನಿಮ್ಮ ಮುಂದಿದ್ದಾವೆ. ಅದೇ ರೀತಿ ಇದನ್ನು ಪ್ರಯತ್ನ ಮಾಡ್ತಾರೆ. ಅದಕ್ಕೆ ನಮ್ಮ ಶಾಸಕರು ಹೋಗಲ್ಲ ಅಂತ ನಮಗೆ ವಿಶ್ವಾಸ ಇದೆ. ಸರ್ಕಾರ ಗಟ್ಟಿಯಾಗಿರ್ತೈತೆ. ಈ ಬಿ ಜೆ ಪಿಯವ್ರಿಗೆ ಒಳ್ಳೆ ಪಾಠವನ್ನು ಕಲಿಸುವಂಥ ಕೆಲಸವನ್ನು ಮಾಡ್ತೀವಿ. ಮತ್ತೆ ನಿನ್ನೇನು ಬೆಳೆ ನಾಶ ಆಗಿದೆ. ಈಗಾಗಲೇ ತಹಸೀಲ್ದಾರ್ಗೆ ಮತ್ತು ಡಿ ಸಿ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದೀನಿ. ಈಗಾಗಲೇ ಸರ್ವೆ ಮಾಡ್ತಾ ಇದ್ದಾರೆ. ಈಗ 2 ಹಂತದ್ದು, ಮೊದಲನೇ ಒಂದು ಹಂತ ಒಂದು 30% ಮಾತ್ರ ನಾವು ಭತ್ತದ್ದು ಪರಿಹಾರನ ಹಾಕಿದ್ವಿ. ಇನ್ನೂ ಉಳಿದಿದ್ದು ದುಡ್ಡನ್ನು ಹಾಕಬೇಕಾಗಿದೆ. ಮೊನ್ನೆ ಒಂದು ವಾರದಿಂದ ಆದಂಥ ದುಡ್ಡನ್ನು ಮತ್ತು ಈಗ ಆದಂಥದ್ದನ್ನು ಪರಿಹಾರ ಹಾಕುವಂಥ ಕೆಲಸವನ್ನು ಮಾಡ್ತೀವಿ. ಜನಾರ್ದನ್ ರೆಡ್ಡಿ ಅವರು ಮೊನ್ನೆ ಒಂದು ಆರೋಪಗಳು ಮಾಡಿದ್ದಾರೆ, ತಾರತಮ್ಯ ಆಗ್ತಾ ಇದೆ, ಕೇವಲ ತಂಗಡಿಗೆ ಅವರು ಬಸವರಾಜ ರೆಡ್ಡಿ ಅವರಿಗೆ ಹೋಗ್ತಾ ನಮ್ಮ ಕ್ಷೇತ್ರ ಕೊಟ್ಟಿಲ್ಲ ಅಂತ. ತಾರತಮ್ಯ ಪ್ರಶ್ನೆ ಬರೋಂಗಿಲ್ಲ. ಅದು ಇದಕ್ಕೆ ಯಾರೋ ಇದು ಜಿಲ್ಲಾ ಮಂತ್ರಿಯ ವಿವೇಚನೆಗೆ ಬಿಟ್ಟಿದ್ದು. ಅದ್ರ ಬಗ್ಗೆ ಹಗರಣ ಆಗಿಲ್ಲ. ನಮಗಂತೂ ನಾವು ಕಂಡಿದ್ದಂತೂ ಆಗಿಲ್ಲ. ಮತ್ತೇನು ಬಿ ಜೆ ಪಿ ಗೌರ್ಮೆಂಟ್ನಾಗ ಹಗರಣ ಆಗೈತೋ ಗೊತ್ತಿಲ್ಲ ನನಗೆ. ಅನುದಾನ ಹಂಚಿಕೆ ಒಳಗೆ ನೋಡಿ, ಅನುದಾನ ಹಂಚಿಕೆ ಸರ್ಕಾರದಿಂದ ನಾವು ಅಲ್ಲಿದ್ದ KKRDB ಇದರಿಂದ ಬೋರ್ಡಿಂದ ಬಿಡುಗಡೆ ಮಾಡ್ತೀವಿ. ಅದಾದಮೇಲೆ ಮೈಕ್ರೋ ಎಡಿಷನಲ್ ಆಗಿ ಇರ್ತೈತೆ. ಮತ್ತು ಅದನ್ನು ಅನುದಾನ ಇಂಡೆಕ್ಸಿನ ಇದ್ರ ಪ್ರಕಾರನೇ ನಾವು ಅಲ್ಲಿದ್ದ ಅನುದಾನವನ್ನು ಬಿಡುಗಡೆ ಮಾಡಿರ್ತೀವಿ. ಅದಾದಮೇಲೆ ಎಡಿಷನ್ನು ಮೈಕ್ರೋ ಇದರೊಳಗೆ ಇರ್ತೈತೆ. ಅದನ್ನು ಜಿಲ್ಲಾ ಮಂತ್ರಿ ವಿವೇಚನೆಗೆ ಬಿಟ್ಟಿದ್ದು. ಹಿಂದಿನ ಸರ್ಕಾರದೊಳಗೆ ಯಾವ ರೀತಿ ಮಾಡಿದ್ರೆ ಅದೇ ರೀತಿ ಮಾಡ್ತಾ ಇದ್ವಿ. ಅದ್ರಾಗೇನು ಎರಡು ಮತ್ತಿಲ್ಲ. ನನಗೆ ಅದ್ರ ಮಾಹಿತಿ ಇಲ್ಲ. ನಾನು ಮಾಹಿತಿ ತೊಗೊಂಡು ಮಾತಾಡ್ತೀನಿ.